ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ. ಹಿಂದಿನ ಲಾಗಲ್ಲಿ ಅಪ್ಪ ಅಮ್ಮ ಬಂದಿರೋದನ್ನು ನೋಡಿರ್ತೀರಾ. ಅದೇ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಊಟದಿಂದ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಜಾಸ್ತಿ ಏನೂ ರೆಕಾರ್ಡ್ ಮಾಡಿಲ್ಲ. ಎಲ್ರಿಗೂ ಕೂಡ ಥಂಡಿ ಜ್ವರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ 3-4 ದಿನದಿಂದ ಏನೂ ಲಾಗ್ ಮಾಡೋಕ್ಕಾಗಿಲ್ಲ. ಎಲ್ಲೋ ಸ್ವಲ್ಪ ರೆಕಾರ್ಡ್ ಮಾಡಿರೋದನ್ನು ಶೇರ್ ಮಾಡ್ತಾಯಿದ್ದೀನಿ. ಥಂಡಿಗೆ ಕಷಾಯ ಕೂಡ ಮಾಡ್ಕೊಂಡು ಕುಡ್ದಿದ್ದಾಯಿತು. ಆಲ್ರೆಡಿ ರೆಸಿಪಿನೆಲ್ಲ ಶೇರ್ ಮಾಡಿದ್ದೀನಿ, ನೋಡಿರ್ಬೋದು. ಹಾಗೆ ಅಪ್ಪ ಅಮ್ಮ ಅಜ್ಜನ ಮನೆಗೆ ಹೋಗಿದ್ರು. ಅಲ್ಲಿಂದ ಅಪ್ಪೆ ಹಣ್ಣನ್ನೆಲ್ಲ ತೊಗೊಬಂದಿದ್ರು. ಅದನ್ನೆಲ್ಲ ರಸ ಮಾಡಿ ಇಡ್ತಾ ಇದ್ದಾರೆ. ಮಳೆಗಾಲಕ್ಕೆ ಇಟ್ಕೊಳ್ಳೋಕೆ ಚೆನ್ನಾಗಾಗುತ್ತೆ ಅಂತ ಅದನ್ನೆಲ್ಲ ಕುದಿಸಿ ಇಡಬೇಕು. ಅದಕ್ಕೆ ಸ್ವಲ್ಪ ಉಪ್ಪು, ಬೆಲ್ಲ, ಆಮೇಲೆ ಸಣ್ಣ ಮೆಣಸು ಎಲ್ಲ ಹಾಕಿ ಕುದಿಸಿ ಇಟ್ಕೋಬೇಕು. ಆ ರಸವನ್ನು ಯಾವ ಬೇಕಾದರೂ ಅಪ್ಪೆ ಹುಳಿ, ಆಮೇಲೆ ಹತ್ತನಪ್ಪೆ ಹುಳಿ ಆ ಥರದ್ದೆಲ್ಲ ಮಾಡ್ಕೋಬೋದು, ಚೆನ್ನಾಗಾಗತ್ತೆ. ಸೊ ಆಮೇಲೆ ರೆಡಿ ಮಾಡಿಕೊಡ್ತಿದ್ದಾರೆ. ಆಮೇಲೆ ನಾನು ಸಾಂಬಾರ ಮಾಡ್ತಾಯಿದ್ದೀನಿ. ಇವಾಗಂತೂ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಸಾಂಬಾರು ಇಲ್ಲದಿದ್ದರೆ ಬಿಸಿ ಬಿಸಿಯಾಗಿ ಏನಾದರೂ ಇಲ್ಲ ಅಂತ ಅನಿಸುತ್ತೆ. ಸೊ ಸಾಂಬಾರಂತೂ ಮಾಡಲೇಬೇಕು. ಇವಾಗ ಮಳೆ ಕೂಡ ಕಡಿಮೆ ಆಗಿದೆ, ಬಟ್ ಒಂದೊಂದು ಟೈಮ್ ಆಗುತ್ತಲ್ಲ, ಸೊ ಮಳೆಗಾಲ ಅಂತಲೇ ಅನ್ಕೋಬೋದು. ಜೀನ್ಸ್ ಟಾಪಿಗೆ ಶಿಷ್ಟುದ್ದ ಸರ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಿದ್ದಾಳೆ. ಅತ್ಲ ಅಪ್ಪಲ್ಲ ಯುಕ್ತ ನಾ ರೆಡಿ ಹಾಕೊಂಡಿದ್ದ. ಅದೆಂತ ಮಾಡ್ತಾಯಿದ್ದೆ? ಎಂತ ಮಾಡೋದು ಇದು? ಊಟಕ್ಕೆ ಇದು ನೋಡಿ, ಅಪ್ಪೆ ಹುಳಿ, ಇದು ಮಾವಿನಕಾಯಿ ಗೊಜ್ಜು, ಬೂತ್ ಗೊಜ್ಜು, ಆಮೇಲೆ ಸಾಂಬಾರು, ಆಮೇಲೆ ಇದು ಪಲ್ಯ ಪಾರ್ಸಲ್ ತಂದಿರೋದು, ಆಮೇಲೆ ಅನ್ನ. ಊಟ ಮಾಡ್ತಾಯಿದ್ದೀವಿ. ಹಾಗೆ ಮತ್ತೆ 2-3 ದಿನ ಏನೂ ರೆಕಾರ್ಡ್ ಮಾಡಿಲ್ಲ. ಎಲ್ರಿಗೂ ಕೂಡ ಥಂಡಿ ಜ್ವರ ಎಲ್ಲ ಆಗಿಬಿಟ್ಟಿತ್ತಲ್ಲ. ಸೊ ಹಾಗೆ ಅಪ್ಪ ಅಮ್ಮ ಕೂಡ ಅತ್ತೆ ಮನೆಗೆ ಹೋದರು. ನಾವು ಸಂಡೇ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ ಮರಾಠಿ ಕೊಪ್ಪದಲ್ಲಿ, ಅಲ್ಲಿ ಬಂದಿದ್ವಿ. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಆಲ್ರೆಡಿ ತೋರಿಸಿದ್ದೀನಿ, ಬಟ್ ಇನ್ನೊಮ್ಮೆ ಇರಲಿ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ಡ್ರೋನ್ ವ್ಯೂ ಕೂಡ ನೋಡ್ಕೊಂಡು ಬನ್ನಿ, ಚೆನ್ನಾಗಿ ಕಾಣಿಸುತ್ತೆ. ಸುಮಾರು ಜನಕ್ಕೆ ಇನ್ನೂ ಕೂಡ ಗೊತ್ತಿಲ್ಲ. ಆಮೇಲೆ ಸ್ಟೇಡಿಯಂ ಹತ್ರ ಬಂದು ವಾಕಿಂಗ್ ಕೂಡ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ಪುಟ್ಟ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.